ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಟ್ ಬರಿ ವ್ಲಾಗ್ಸ್. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಇವತ್ತಿನ ವ್ಲಾಗ್ ಬಂದು ನಾನು ಲಾಸ್ಟ್ ಮಂತು ನಮ್ಮ ತಂದೆ ಮನೆ ಫ್ಯಾಮಿಲಿಯವ್ರ ಜೊತೆ ನಾನು ಊಟಿ ಟ್ರಿಪ್ ಹೋಗಿದ್ವಿ. ನಮ್ಮ ಸಿಸ್ಟರು, ನಮ್ಮ ಬ್ರದರ್ ಎಲ್ಲ. ಅದ್ರ ಬಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೇ ಸ್ವಲ್ಪ ವೀಡಿಯೋಗಳಿತ್ತು, ಹಾಗೆಯೇ ಫೋಟೋಸ್ ಇತ್ತು. ಆ ಟ್ರಿಪ್ನ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಮತ್ತೆ ಯಾಕೆ ತಡ ಮಾಡೋಣ, ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾವು ಈಗ ಊಟಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಸಂಜೆ 4:15 ಆಗಿತ್ತು. ನಾವು ಊಟಿಗೆ ಹೊರಡಬೇಕಾದ್ರೆ ಮೈಸೂರಿಂದ ನೋಡಿ ಇಷ್ಟು ಜನ ನಾವು ಊಟಿಗೆ ಹೋಗಿದ್ದು. ನಮ್ಮ ಬ್ರದರು, ನಮ್ಮ ಸಿಸ್ಟರು, ನಮ್ಮ ಬಾವದಿರು. ಈಗ ಬಂಡೀಪುರದ ಹತ್ರ ಬಂದ್ವಿ ನಾವು. ನೋಡಿ ಸ್ವಲ್ಪ ಕಾಡು ಪ್ರಾಣಿಗಳೆಲ್ಲ ಸಿಕ್ತು ನೋಡಿ. ಓಕೆ, ನಾವು ಊಟಿಗೆ ಬಂದು ತಲುಪೋವರೆಗೆ ನೈಟ್ ಆಗಿತ್ತು. ನೋಡಿ ಇದೇ ಊಟಿ ಈಗ ತೋರಿಸ್ತಾ ಇರೋದು. ಈಗ ನಾನು ತೋರಿಸ್ತಾ ಇರೋ ಕಾಟೇಜ್ ಬಂದು ನಾವು ಉಳ್ಕೊಂಡಂತಹ ಕಾಟೇಜ್ ಇದೆ. ನಾವು ಇಲ್ಲೇ ಸ್ಟೇ ಮಾಡಿದ್ದು. ಬನ್ನಿ, ನಾವು ಉಳ್ಕೊಂಡಿದ್ದ ಕಾಟೇಜ್ ಯಾವ ರೀತಿ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಓಕೆ, ಇದು ಎಂಟ್ರೆನ್ಸ್ ಡೋರು. ಇದು ಹಾಲು. ಎಂಟ್ರೆನ್ಸಲ್ಲಿ ಡೋರಿಂದ ಒಳಗೆ ಬಂದ ತಕ್ಷಣ ಹಾಲಿದೆ ದೊಡ್ಡದಾಗಿ. ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಅಫಿಷಿಯಲ್ ಆಗಿದೆ. ತುಂಬ ಚೆನ್ನಾಗಿತ್ತು. ನಾವು ಕಾಟೇಜ್ ಬುಕ್ ಮಾಡ್ಕೊಂಡಿರೋದು. ಇದು ಟಿ ವಿ, ಹಾಗೇನೆ ಇದು ಫ್ರಿಜ್ಜು. ನೋಡಿ ಎಂಟ್ರೆನ್ಸ್ ಡೋರ್ ಈ ಥರ ಇದೆ. ಫುಲ್ಲು ವಿಂಡೋಗಳಿಗೆಲ್ಲ ಗಾಜ್ ಟೈಪ್ ಕ್ಲೋಸ್ ಮಾಡಿದರು. ನೋಡಿ ಇದು ಡೈನಿಂಗ್ ಹಾಲು, ಹಾಗೆಯೇ ಇದು ಕಿಚನ್ನು ತುಂಬ ಸ್ಪೇಸ್ ಇದೆ. ಇದೊಂದು ರೂಮು. ನೋಡಿ ಯಾವ ರೀತಿ ಇದೆ. ರೂಮಲ್ಲಿ ಟಿ ವಿ, ಎ ಸಿ ಎಲ್ಲ ಇದೆ. ತುಂಬ ಚೆನ್ನಾಗಿರೋದು ಬುಕ್ ಮಾಡ್ಕೊಂಡಿದ್ವಿ ನಾವು ಕಾಟೇಜ್ನ. ನೋಡಿ ಇದು ಒಂದು ರೂಮು. ಈ ರೂಮಲ್ಲೂ ಟಿ ವಿ, ಎ ಸಿ ಇದೆ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ವಿತ್ತು ಟಾಯ್ಲೆಟು, ಬಾತ್ರೂಮು ಅಟ್ಯಾಚ್ ಇದೆ. ಓಕೆ, ಈಗ ಬಾಲ್ಕನಿ ಮೇಲೆ ಏನಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಡೌನ್ ಫ್ಲೋರಲ್ಲಿ ಏನಿದೆ ಅದೇ ರೀತಿ ಮೇಲ್ಗಡೆ ಫ್ಲೋರಲ್ಲೂ ಎರಡು ರೂಮ್ ಇತ್ತು. ನೋಡ್ತಾ ಇದ್ದೀರಾ. ಈಗ ನಮ್ಮ ಚಿಲ್ಡ್ರನ್ಸ್ ಎಲ್ಲರೂ ಅವ್ರವ್ರ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾರೆ ರೂಮ್ಗಳಿಗೆ. ನಾನು ನಮ್ಮ ಅಕ್ಕ ಇಬ್ಬರೂ ಒಂದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಂತೂ ತುಂಬ ಖುಷಿ ಪಡ್ತಿದ್ರು. ಡಿನ್ನರ್ಗೆಲ್ಲ ರೆಡಿ ಮಾಡ್ತಾ ಇದ್ರು ಅಲ್ಲೇ ಕಿಚನಲ್ಲಿ. ನಮ್ಮ ಮಕ್ಕಳು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು.
ರಕ್ಷ ಈ ಕಡೆ ಬಾ. ನನ್ನ ಮಗಳೇ ಚೆನ್ನಾಗಿ ಮಾಡ್ತಿರೋದು. ಓಕೆ, ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಈಗ ಹೊರ್ಗಡೆನೂ ಫೈರ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ನೀವು. ಓಕೆ, ಫುಲ್ ಎಂಜಾಯ್ ಮಾಡಿದ್ವಿ. ಈಗ ಡಿನ್ನರ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೋದ್ವಿ. ಸನ್ರೈಸ್ ಯಾವ ರೀತಿ ಆಯಿತು ಅಂತ ನೀವು ಈ ಫೋಟೋಗಳಲ್ಲಿ ನೋಡ್ಬೋದು. ನಾವು ವಿಡಿಯೋ ತಗೊಂಡಿರಲಿಲ್ಲ, ಐಡಿಯಾಸ್ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಿತ್ತು. ತುಂಬ ಸಖತ್ತಾಗಿತ್ತು ಪ್ಲೇಸ್. ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಈಗ ಪ್ಲೇಸ್ಗಳು ನೋಡೋಣ ಅಂತ ಈಗ ಎಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲರೂ ಈಗ ರೆಡಿಯಾಗಿದ್ದೀವಿ. ಈಗ ಮತ್ತೆ ಬೇರೆ ಬೇರೆ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಈಗ ರೆಡಿಯಾಗಿದ್ದೀವಿ. ಬ್ರೇಕ್ಫಾಸ್ಟು ಮುಗ್ದಿದೆ ಎಲ್ರದುವೆ. ಹೊರಡ್ತೇ ಇದ್ದೀವಿ ಅಂತ ಅಂದ್ಬಿಟ್ಟು ಈಗ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಪುಷ್ಪವತಿ
ಓಕೆ, ಈಗ ಊಟಿಲಿರೋ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಎಲ್ಲರೂ ಈಗ ರೆಡಿಯಾಗಿದ್ದೀವಿ. ಈಗ ಟಿನೂ ರೆಡಿಯಾಗಿ ನಿಂತಿದೆ, ಈಗ ಹೊರಡ್ತೀವಿ. ಊಟಿಲಿರೋ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಸಾರಿ, ನಾವು ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ನಮ್ಗೆ ಐಡಿಯಾಸ್ ಇರಲಿಲ್ಲ. ಅದಕ್ಕೆ ಒಂದೊಂದನ್ನ ಫೋಟೋನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಯಾವ ಪ್ಲೇಸ್ಗೆ ಹೋಗಿದ್ದೀವಿ ನಾವು. ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ. ಆಮೇಲೆ ಇಲ್ಲಿ ಫೋಟೋ ಶೂಟು ತೆಗೆಸ್ಕೋಬೋದಾಗಿತ್ತು. ಈಗ ನಾವು ರೆಡಿ ಆಗ್ತಾ ಇದ್ದೀವಿ, ನೋಡಿ ಯಾವ ರೀತಿ ಫೋಟೋ ತೆಗೆಸ್ಕೊಂಡಿದ್ದೀವಿ ಅಂತ. ಈ ಪ್ಲೇಸು ತುಂಬ ಚೆನ್ನಾಗಿತ್ತು. ಓಕೆ, ಈಗ ಬೋಟಿಂಗಿಗೆ ಬಂದಿದ್ದೀವಿ ನೋಡಿ. ವಾವ್, ತುಂಬ ಚೆನ್ನಾಗಿತ್ತು ಮಾತ್ರ ಬೋಟಿಂಗ್ ಅಂತೂ. ನಾವೇ 4 ಬೋಟಲ್ಲಿ ಹೋಗಿದ್ವಿ, ಸಪ್ರೇಟಾಗಿ 4 ಮೆಂಬರ್ಸ್ ಅಂತ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ನೀವೇ.
ಓಕೆ, ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಈಗ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಭಾವ ಅಂತೂ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ, ನೋಡ್ತಾ ಇದ್ದೀರಾ ನೀವು. ನಮ್ಮ ಅಣ್ಣ, ನನ್ನ ತಂಗಿ ಗಂಡ ಹಾಗೆ ನನ್ನ ತಂಗಿ ಮಗಳು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ఎత్తుకుంటే ఒకడు ఎగిరి గంతులేస్తాడు, కురుసకుంటే ఒకడు మురిసిపోతాడు. ఎత్తు కాదు కురుస కాదు నీకు సత్యం చెబుతాను, అందిన ద్రాక్ష తీపి మీకు మీ మగ బుద్ధి వంకర బుద్ధి. అంటావా అంటావా మావా, పొద్దుకుంటే ఒకడు సన్నంగుంటే ఒకడు సరదా పడిపోతుంటాడు. పొద్దు కాదు సన్నం కాదు సంపు కాదండి, ఇంటికి సిక్కామంటే చాలు నీ మగ బుద్ధి వంకర బుద్ధి. అంటావా మావా అంటావా మావా, అంటావా మావా అంటావా మావా. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಎಂಜಾಯ್ ಮಾಡಿದ್ದೀವಿ ಅಂತ. ಓಕೆ, ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹೀಗೆ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ನಾಳೆ ಹೊಸ ವ್ಲಾಗ್ಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.